ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಕ್ಸಾಮ್ನಲ್ಲಿ ಬಿದ್ದಂಥ ಕೆಲವೊಂದು ಕ್ವಶನ್ಗಳನ್ನ ನಾವು ನೋಡ್ತಾ ಇದ್ದಾವೆ ಸ್ನೇಹಿತರೆ. ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನಾನು ಇಲ್ಲಿ ಬಿಡಿಸಿದ್ದೀನಿ. ಸೊ ತಾವೇ ಅದನ್ನು ಗಮನಿಸಬೇಕು. ಸೊ ಯಾವ ರೀತಿ ಎಕ್ಸಾಮ್ನಲ್ಲಿ ಬರತಕ್ಕಂಥ ಕ್ವಶನ್ಗಳು, ಈಗಾಗಲೇ ಕಳೆದ ಬಾರಿ ಎಕ್ಸಾಮ್ಗಳಲ್ಲಿ ಇಂಥ ಒಂದು ಕ್ವಶನ್ಗಳನ್ನು ಕೇಳಿದ್ರು. ಸೊ ಅವುಗಳನ್ನ ಸಾಲ್ವ್ ಮಾಡಿದ್ದೀನಿ. ಸೊ ಇಂಥದ್ದು ಮತ್ತೊಂದು ಉದಾಹರಣೆ ಸಹಿತ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಇವುಗಳನ್ನು ಸರಿಯಾಗಿ ಗಮನಿಸಿ ಸ್ನೇಹಿತರೆ. ಸೊ ಹೋದ ಸಲ 1 ಮಾರ್ಕ್ ಸಿಕ್ಕಿದ್ರು. a(x) = b(y) = c(z) ಮತ್ತು b² = ac ಆದರೆ 1/x + 1z ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂದರು. ಸ್ನೇಹಿತರೆ, ಇಲ್ಲಿ ax = by b(y) = c(z) ನಾವೇನು ಇಟ್ಕೊಂಡು k ಆಗಿರಲಿ. ಸೊ ಅವಾಗ ನಾವು ಆ ಎಕ್ಸನ್ನು ಈ ಸೈಡ್ ಬರ್ತಂದ್ರೆ ಅದೇನಾಗ್ತದೆ, ವಿಲೋಮ ಅನುಪಾತವನ್ನು ಪಡಿತಾ ಇದೆ. ಸೊ ಎ ಅಂದರೆ ಈ ರೀತಿ ಬರೀತಾವೆ ಸ್ನೇಹಿತರೆ, ಸರಿಯಾಗಿ ಗಮನಿಸಿ. ax = ಏನು ಹೇಳ್ರಿ, ಕೆ. ಸೊ ಎ = ಏನಾಗುತ್ತದೆ, k(1/x). ಸೊ ಈ ರೀತಿ ಅಂಶವನ್ನು ಪಡೆದುಕೊಳ್ತಾ ಇದೆ. ಸೊ ಅದೇ ರೀತಿ ಎಲ್ಲದಕ್ಕೂ ಎನ ಮತ್ತು ಬಿನ ಮತ್ತು ಸಿ ಬೆಲೆಗಳನ್ನ ನಾನು ಬರೆದೇನೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಪಾಯಿಂಟ್ ಕೊಟ್ಟಿದ್ದಾರೆ. b² = ac ಅಂತಂದು ಕೊಟ್ಟಿದ್ದಾರೆ ಸ್ನೇಹಿತರೆ. b² = ac ಅಂದರೆ ಬಿ ಅಂದರೆ ಏನು ಸ್ನೇಹಿತರೆ, k(1/y) ಬ್ರಕೆಟ್ ಸ್ಕ್ವೇರ್ = ಎ ಅಂದರೆ ಏನಿದೆ, k(1/x) ಇಂಟು ಸಿ ಅಂದರೆ ಏನಿದೆ, k(1/z). ಸ್ನೇಹಿತರೆ 1 × 2 ಅಂದರೆ ಘಾತಾಂಕನೇ ಪ್ರಕಾರ 2 ಆಗುತ್ತೆ. k(2/y) = k ಅಲ್ಲಿ ಆಧಾರ ಸಂಖ್ಯೆಗಳು ಸಮ ಇರೋದ್ರಿಂದ ಇವೆರಡು ಪ್ಲಸ್ ಅಥವಾ 1/x + 1/z. ಹಾಗಾಗಿ ಎರಡು ಕಡೆ ಆಧಾರ ಸಂಖ್ಯೆಗಳು ಸೇಮ್ ಆಗಿರೋದ್ರಿಂದ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಹಂಗಾರೆ ನಮಗೆ ಘಾತ ಸಂಖ್ಯೆಗಳು ಮಾತ್ರ ಏನಾಗ್ತಾವ ಅಂದ್ರೆ ಉಳಿತಾ ಇದೆ. 2/y = 1/x + 1/z. ಸೊ ಇದೇನಪ್ಪ ಅಂದ್ರೆ ಬೆಲೆ ಸ್ನೇಹಿತರೆ. ವಾಯ್ನ ಬೆಲೆಯಲ್ಲಿ ಕೊಟ್ಟಿದ್ರು ಆನ್ಸರು 4 ಆಪ್ಷನ್ಸು. ಸೊ ಇಲ್ಲಿದೆ ನೋಡಿ, 36ನೇ ಕ್ವಶನ್ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಎಷ್ಟನೇ ಕ್ವಶನ್ನು, 36ನೇ ಕ್ವಶನ್. ಈ ಪ್ರಶ್ನೆ ಬಿದ್ದಿತ್ತು. ಸೊ ಆನ್ಸರ್ ಏನಪ್ಪ ಅಂದ್ರೆ y = 2/y ಆನ್ಸರ್ ಬರುತ್ತೆ ಸ್ನೇಹಿತರೆ. ಸೊ ಸರಿಯಾಗಿ ಗಮನಿಸಿ. ಅದೇ ರೀತಿ ಮತ್ತೊಂದು ಉದಾಹರಣೆನ ನಾವು ನೋಡ್ತಾ ಇದ್ದೇವೆ. ನಾವು x ನ ಘಾತ a = y, y ನ ಘಾತ b = z, z ನ ಘಾತ c = x ಆದರೆ abc = 1 ಎಂದು ಸಾಧಿಸಿ ಅಂತಂದು ಹೇಳಿದ್ರೆ ಇದು ಸಹಿತ ಇಂಪಾರ್ಟೆಂಟ್ ಕ್ವಶನ್. ಸೊ ಏನು ಕೊಟ್ಟಿದ್ದಾರೆ ಅವರು, x ನ ಘಾತ a = y, y ನ ಘಾತ b = z, z ನ c = x ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ x ಬೇಕಾದ್ರೆ ಅದು a ಈ ಕಡೆ ಬಂದರೆ ಏನಾಗುತ್ತೆ, 1/a ಆಗುತ್ತೆ. b ಈ ಕಡೆ ಬಂದರೆ 1/b ಆಗುತ್ತೆ. c ಈ ಕಡೆ ಬಂದರೆ 1/c ಆಗುತ್ತೆ ಸ್ನೇಹಿತರೆ. ದೇರ್ಫೋರ್ z = ಏನಾಗುತ್ತೆ ಅಂದ್ರೆ x ನ ಘಾತ. ಸ್ನೇಹಿತರೆ ನೋಡ್ರಿ, ಇದನ್ನು ಬರೆದಿದ್ದೇನೆ ನಾನು. z = x ನ ಘಾತ 1/c. ಹಂಗಾರಲ್ಲಿ x ಅಂದರೆ ಏನು ಸ್ನೇಹಿತರೆ, x ಅಂದರೆ y ನ ಘಾತ 1/a, y ನ ಘಾತ 1/a 1/a ಬರೆದಿದ್ದೇನೆ. ಘಾತಾಂಕದ ಪ್ರಕಾರ 1 × 1 1, a × c ಆಗುತ್ತೆ ಸ್ನೇಹಿತರೆ. ಮತ್ತೆ ಇಲ್ಲಿ y ಬಂತು. y ಅಂದರೆ ಏನಿದೆ ಸ್ನೇಹಿತರೆ, ಇದಿದೆ ಯಾವುದು, z(1/b). ಹಂಗಾರೆ y ನ ಜಾಗದಾಗ ನಾನು z(1/b) ಬರೆದೇನೆ. ಮತ್ತು ಬ್ರಕೆಟ್ ಏನಿದೆ, 1/ac ಇದೆ, 1/ac. ಸೊ ಇಲ್ಲಿ ಘಾತಾಂಕ ನಿಯಮ ಪ್ರಕಾರ 1 × 1 1, b × ac ಅಂದರೆ abc. ಇಲ್ಲಿ ಘಾತ ಸಂಖ್ಯೆ 1 ಇರುತ್ತೆ ಸ್ನೇಹಿತರೆ, ಇಲ್ಲಿ 1. ಎರಡೂ ಕಡೆ ಆಧಾರ ಸಂಖ್ಯೆ ಸೇಮ್ ಇರೋದು, ಅವುಗಳ ಘಾತಾಂಕಗಳು ಈಕ್ವಲ್ ಆಗಿರ್ತವೆ. 1 = 1/abc. abc ಈ ಕಡೆ ಬಂದರೆ ಏನಾಗುತ್ತೆ, ಇಂಟು ಆಗುತ್ತೆ. abc × 1 ಅಂದರೆ abc = 1. ಸೊ ಇದೇನಪ್ಪ ಅಂದ್ರೆ ಆನ್ಸರ್ ಸ್ನೇಹಿತರೆ.